ಶೆಟ್ಟರು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ. ಒಂದ್ ರೀತಿಯಲ್ಲಿ ನೀವು ಲಾಸ್ಟ್ ಟೈಮ್ ನೀವು ಟಿಕೆಟ್ ಅನ್ನು ಕೂಡ ತ್ಯಾಗ ಮಾಡಿ ಅವ್ರಿಗೆ ಕೊಟ್ಟಿದ್ರಿ. ಆದ್ರೂ ಅವರು ಸೋತ ಬಳಿಕ ಕೂಡ MLC ಮಾಡಿದ್ರಿ, ಆದ್ರೂ ಹೋಗಿದ್ದಾರೆ. ಈಗ ಪಕ್ಷ ಸಂಘಟನೆ ಹೇಗೆ, ಏನೆಲ್ಲ ಮಾತುಕತೆ ಆಯ್ತು? ನಮ್ಮ ಕ್ಷೇತ್ರದಲ್ಲಿ ಪಕ್ಷ ಬಹಳ ಸುಭದ್ರವಾಗಿದೆ, ಗಟ್ಟಿಯಾಗಿದೆ. ನಾವು ಇಬ್ರು ಬ್ಲಾಕ್ ಅಧ್ಯಕ್ಷರು ಬಹಳ ತಳಮಟ್ಟದಿಂದ, ಗ್ರೌಂಡ್ ಮಟ್ಟದಿಂದ, ಗ್ರಾಸ್ ರೂಟ್ ಲೆವೆಲಿಂದ ಸಂಘಟನೆ ಮಾಡಿದೀವಿ. ಕಾರ್ಯಕರ್ತರು ಧೈರ್ಯವಾಗಿದ್ದಾರೆ. ಅವರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಮಾಡಿದ್ದಾರೆ. ಪಕ್ಷ ಅವರಿಗೆಲ್ಲ ಅವಕಾಶ ಕೊಡ್ತು, ಅದನ್ನು ಅವ್ರು ಧಿಕ್ಕರಿಸಿ ಹೋಗಿದ್ದಾರೆ. ಅದು ಇವತ್ತೇನು ಅವ್ರು ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ಒಂದು ಒಳ್ಳೆ ಸಜ್ಜನ ರಾಜಕಾರಣಿ ಮಾಡುವಂತ ಯಾವುದೇ ಲಕ್ಷಣ ಅವರಲ್ಲಿ ಕಂಡು ಬಂದಿಲ್ಲ. ಮುಂದೆ ಲೋಕಸಭೆ ಬರ್ತಾ ಇದೆ, ಅಭ್ಯರ್ಥಿನ ಯಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ ಆಗಿದೆ ಸರ್? ಯಾವುದೂ ಚರ್ಚೆಗಳಿಲ್ಲ, ಅರ್ಜಿಗಳು ಹಾಕಿದೀವಿ. ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ, ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ. ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ತಾವು ರೆಡಿ ಇದ್ದೀರಿ? ಈಗ ಪಾರ್ಟಿ ಡಿಸಿಷನ್, ಅವಕಾಶ ಮಾಡಿಕೊಟ್ರೆ ಸ್ಪರ್ಧಿಸ್ತೀನಿ. ಏನಿಲ್ಲ, ಪಕ್ಷದಲ್ಲಿ ಆಗೋಗುವ ಬಗ್ಗೆ ನಾವು ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತರಬೇಕು. ಅವ್ರು ಬಂದ್ರು, ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ವಿ. ನಾವು ಗೆಲ್ಲುವಂತ ಪರಿಸ್ಥಿತಿ ಇತ್ತು. ಆದ್ರೂ ಕೂಡ ಪಕ್ಷ ಒಬ್ಬ ಬೇರೆ ಪಾರ್ಟಿಯಿಂದ ಮುಖ್ಯಮಂತ್ರಿ ಇದ್ದವರು ಬಂದ್ರು ಅಂದ ತಕ್ಷಣ ನಾವೆಲ್ಲ ನನ್ನ ಹಿಡ್ಕೊಂಡು 11 ಜನ ಆಕಾಂಕ್ಷಿಗಳು ನಮ್ಮ ಆಕಾಂಕ್ಷಿನ ತ್ಯಾಗ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಗೆಲುವಿಗೆ ಶ್ರಮ ಪಟ್ವಿ. ಸರಿಸುಮಾರು 60,000 ಹುಬ್ಬಳ್ಳಿಗರು ಅವ್ರಿಗೆ ವೋಟ್ ಹಾಕಿದ್ರು. ಅದನ್ನ ಅವ್ರು ಧಿಕ್ಕರಿಸಿ ಹೋಗಿದ್ದಾರೆ. ಹುಬ್ಬಳ್ಳಿಗರ ಸ್ವಾಭಿಮಾನಕ್ಕೆ ಜಗದೀಶ್ ಶೆಟ್ಟರು ಧಕ್ಕೆ ತಂದಿದ್ದಾರೆ. ಸಿದ್ದಾರೂಢರು ನಡೆದಾಡಿರುವಂತ ನಾಡು, ಸಿದ್ದಾರೂಢರ ಶಾಪ ಅವ್ರಿಗೆ ತಟ್ಟುತ್ತೆ. ಸರ್, ಈಗ ಟಿಕೆಟ್ ವಂಚಿತರಿಗೆ ಅಂದ್ರೆ ಟಿಕೆಟ್ ತ್ಯಾಗ ಮಾಡಿರೋದು ನಿಗಮ ಮಂಡಳಿ ಕೊಡ್ಬೇಕು ಅಂತ ಇದೆ. ತಮ್ಗೇನಾದ್ರೂ ಭರವಸೆ ಕೊಟ್ರ? ಇನ್ನೂ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಪಾರ್ಟಿ ಏನೇ ಕೆಲಸ ಕೊಟ್ರು, ಏನೇ ಜವಾಬ್ದಾರಿ ಕೊಟ್ರು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತೀನಿ. ನಾನು ಅರ್ಜಿ ಸಲ್ಲಿಸಿದ್ದೀನಿ. ಕಾರ್ಯಕರ್ತರ ಬಯಕೆ ಇದೆ ಸ್ಪರ್ಧಿಸಬೇಕಂತೇಳಿ. ಆದ್ರೆ ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆಗಳಲ್ಲಿ ಯಾರು ಸೂಕ್ತರಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.